ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋಗೆ ಜಸ್ಟ್ ಒಂದು ಕೆ ಅವರು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಏನಂದರೆ ಅವರು ಯೂಟ್ಯೂಬ್ ಚಾನಲಲ್ಲಿ ರಿಲೇಟೆಡ್ ಟು ಮೆಡಿಕಲ್ ಅಡ್ಮಿಷನ್ನು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಇರುತ್ತೆ ಮತ್ತು ಏನೇನು ಪ್ರಿಕಾಷನ್ ತೊಗೋಬೇಕಂತ ಒಂದು ವಿಡಿಯೋ ಮಾಡಿದ್ದಾರೆ. ಅದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ನೋಡಿ. ಯಾಕಂದರೆ ವೆರಿ ಇಂಪಾರ್ಟೆಂಟು. ಭಾಳ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡ್ತಾಯಿದ್ರೆ ಅದೆಲ್ಲ ಏನೇನು ಟಾಪಿಕ್ ಅವರು ಹೇಳಿದ್ದಾರೆ ಅಂತ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಓಕೆ, ಮೊದಲನೇ ಟಾಪಿಕ್ ಏನಂದರೆ ಫ್ರೆಂಡ್ಸ್, ಈಗ ಆಲ್ರೆಡಿ ರಿಸಲ್ಟ್ ಬಿಟ್ಟಿದ್ದಾರೆ. ಓಕೆ, NTA ಏನು ನಾವು ಡಾಟಾ ನಿಮ್ಮ ಡಾಟಾನ ಸ್ಟೇಟ್ ಮೆರಿಟ್ಸ್ ಅಂತ ಹೇಳಿ ನಾನು ನಿಮಗೆ ಆ ಡಾಟಾ ಬಂದ ತಕ್ಷಣ ಕೆ ಅವರಿಗೆ ಕಳಿಸ್ತಾರಲ್ಲ, ಆ ಬಂದ ತಕ್ಷಣ ಇಮಿಡಿಯೇಟ್ಲಿ 1 ವೀಕಲ್ಲಿ ನಾವು 1 ವೀಕು ವಿದಿನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀಟ್ ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡಬೇಕಂದ್ರೆ, ಯಾರು ಆಲ್ರೆಡಿ KCT ಬರ್ತಿದ್ದಾರಲ್ಲ ಅವರು ಇನ್ನೊಂದು ಸತಿ ಏನು ರಿಜಿಸ್ಟರ್ ಮಾಡಬೇಕಲ್ಲ. ಆದರೆ ನೀವು ಜಸ್ಟ್ ಲಾಗಿನ್ ಮಾಡಿಕೊಂಡು ಸೇಮ್ ಯೂಸರ್ ID ಪಾಸ್ವರ್ಡ್ ಏನು KCT ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಯೂಸ್ ಮಾಡಿದ್ರಲ್ಲ ಅದೇ ಯೂಸರ್ ID ಪಾಸ್ವರ್ಡ್ ನೀವು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಜಸ್ಟ್ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಓಕೆ, ಯಾರು ಓನ್ಲಿ ನೀಟ್ ಬರೆದಿದ್ದಾರಲ್ಲ, ಯಾರು KCT ಬರೆದಿಲ್ಲ, ಓನ್ಲಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಅನ್ಕೊಂಡಿಲ್ಲ ಅವರು ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಬೇಕು. ಲಿಂಕ್ ಬಿಡ್ತಾರೆ ನಿಮಗೆ, ಸೇಮ್ ಲಿಂಕು. ಓಕೆ, ಯಾವಾಗ ನಿಮಗೆ NTA ಅವರು ಡಾಟಾ ಕಳಿಸಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಇವರು. ಓಕೆ, ಮೋಸ್ಟ್ ಪ್ರಾಬಬಲ್ ನನ್ನ ಪ್ರಕಾರ ಜುಲೈ 1st ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು ರಿಜಿಸ್ಟ್ರೇಷನ್. ಓಕೆ ಫ್ರೆಂಡ್ಸ್, ಅದು ಸ್ಟಾರ್ಟ್ ಆಗಿದೆ ಅವರು ನೀಟು ಫ್ರೆಶ್ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಡಾಕ್ಯುಮೆಂಟು ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ. ನೀವು ಆನ್ಲೈನ್ ಅಪ್ಲೈ ಮಾಡಬೇಕು, ಆಮೇಲೆ ಡಾಕ್ಯುಮೆಂಟ್ ವೆರಿಫೈ ಆಗುತ್ತೆ. ಇನ್ ಕೇಸ್ ಯಾರ್ದು ಗಡಿನಾಡು ಮತ್ತು ಹೊರನಾಡು ಕನ್ನಡ ಅವ್ರು ಕನ್ನಡ ಎಕ್ಸಾಮ್ ಇದ್ದರೆ ಅವ್ರು ಕನ್ನಡ ಎಕ್ಸಾಮ್ ಬರ್ತಾರೆ. ಓಕೆ, ಎಲ್ಲರಿಗೂ ಅಲ್ಲ ಅದು. ಓಕೆ, ಸೊ ಇದು ಪ್ರೊಸೆಸ್ಸು ಅಂತ ಹೇಳಿದ್ದಾರೆ, ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದು ಏನಿದ್ದಾರೆ, ನೆಕ್ಸ್ಟ್ ಸ್ಟೆಪ್ಪು 1 ವೀಕು ಗ್ಯಾಪ್ ಬಿಟ್ವೀನ್ MCC ಕೌನ್ಸಿಲಿಂಗ್ ಮತ್ತು KCT ಕೌನ್ಸಿಲಿಂಗ್ ಇರುತ್ತೆ ಅಂತ. ಅಂದರೆ ಯಾವ ಥರ ಅಂದರೆ, ಫಸ್ಟು MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರೌಂಡ್ ಮುಗಿಬೇಕು. ಅದು ಮುಗಿದ ಆದಮೇಲೆ ನಮ್ಮದು ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಮ್ಮ ಫಸ್ಟ್ ರೌಂಡ್ ಮುಗಿದ ಮೇಲೆ ಇದು ಯಾಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂದರೆ, MCC ಕೌನ್ಸಿಲಿಂಗು ಸ್ಟಾರ್ಟ್ ಆದ ತಕ್ಷಣ MCC ಕೌನ್ಸಿಲಿಂಗ್ ನಮ್ಮ ಕರ್ನಾಟಕದಲ್ಲಿ ಏನು ಸಿಕ್ಕರೆ ಓಕೆ ಅವರು ಅಲ್ಲಿ ಸಿಕ್ತಂದರೆ MCCಯಲ್ಲಿ ಸಿಕ್ತಂದರೆ ನಮ್ಮ ಕರ್ನಾಟಕದಲ್ಲಿ ಅವರು ಭಾಗವಹಿಸಲ್ಲ. ಆ ಸೀಟ್ಸು ನಮ್ಗೆ ಉಳಿಯುತ್ತೆ. ಯಾಕಂದರೆ ಎರಡು ಎಟ್ ಎ ಟೈಮ್ ಮಾಡಿದ್ರೆ ಇಲ್ಲೂ ಅಪ್ಲೈ ಮಾಡ್ತಾರೆ, ಅಲ್ಲಿ ಅಪ್ಲೈ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ MCC ಅವರು ಅಪ್ಲೈ ಮಾಡಿ ಅವ್ರದ್ದು ರಿಸಲ್ಟ್ ಬಂದ ಆದಮೇಲೆ ನಮ್ಮದು ಕರ್ನಾಟಕ KE ಅವರು ಫಸ್ಟ್ ರೌಂಡ್ನ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಕಂಬೈಂಡ್ KCT ನೀಟ್ ಎರಡು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಐಡಿಯಾ ಇಲ್ಲಿ 1 ವೀಕ್ ಗ್ಯಾಪ್ ಇರುತ್ತೆ. ಅದಾದ ತಕ್ಷಣ 1 ವೀಕು ನಮ್ಮದು ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ ಕೇಸ್ ನಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಆದಮೇಲೆ ಸೆಕೆಂಡ್ ರೌಂಡು ಅವ್ರದ್ದು ಸ್ಟಾರ್ಟ್ ಆಗುತ್ತೆ MCCದು. ಓಕೆ, ಅದು ಮುಗಿದ ಮೇಲೆ ನಮ್ಮದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸೀಟ್ಸು ಯಾರು MCC ಕೌನ್ಸಿಲಿಂಗ್ 85% ಕೊಟ್ಟು ಅಥವಾ ಡೀಮ್ಡ್ ಯೂನಿವರ್ಸಿಟಿ ನಮ್ಮ ಸ್ಟೇಟಲ್ಲಿ ನಿಮಗೆಲ್ಲ ಗೊತ್ತಿರಾಗೆ ನಮ್ಮ ಸ್ಟೇಟಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಮತ್ತು MCC ಆಲ್ ಇಂಡಿಯಾ ಕೊಟ್ಟಾದರೂ MCCಯಲ್ಲಿ ನಡೆಯುತ್ತೆ. ಅವರು ತೊಗೋಬೋದು ನಮ್ಮ ಕರ್ನಾಟಕದಲ್ಲಿ. ಓಕೆ, 15% ಕೊಟ್ಟ. ಸೊ ಅದರಲ್ಲಿ ಯಾರು ತೊಗೋತಾರೆ ಅವ್ರ ಸೀಟ್ಸ್ ಉಳಿತಂತ ಒಂದು ಪ್ಲ್ಯಾನು. ಪ್ರತಿ ವರ್ಷ ಹಿಂಗೆ ಮಾಡ್ತಾಯಿದ್ದಾರೆ. ಬಟ್ ಇದನ್ನ ನಿಮ್ಗೆ ಹೇಳ್ತಾ ಇರೋದು ಇವಾಗ ಅದನ್ನ ಹೇಳಿದ್ದಾರೆ. ಓಕೆ, ಇದು ಕ್ಲಿಯರ್ ರೀ. ಓಕೆ, 1 ವೀಕ್ ಗ್ಯಾಪು. ಓಕೆ, ಇದು ನೆಕ್ಸ್ಟ್ ಆಗುತ್ತೆ ನಿಮಗೆ ರಿಜಿಸ್ಟ್ರೇಷನ್ ಆದಮೇಲೆ ವಿದಿನ್ 1 ವೀಕಲ್ಲಿ ಸ್ಟಾರ್ಟ್ ಮಾಡೋ ಚಾನ್ಸ್ ಇದೆ. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ತನಕ ನೀವು ವೇಟ್ ಮಾಡಲೇಬೇಕು. ಅದು ಫಸ್ಟ್ ರೌಂಡ್ ಆಗೋ ತನಕ ಆಮೇಲೆ ನಮ್ಗೆ ಸ್ಟಾರ್ಟ್ ಮಾಡೋದು. ಓಕೆ, ನೆಕ್ಸ್ಟು ಮೀನ್ಸ್ ಫೇಕ್ ಪ್ರಾಮಿಸ್ ಬಗ್ಗೆ ಹೇಳ್ತಾರೆ ಫ್ರೆಂಡ್ಸ್. ಇದು ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾಕಂದ್ರೆ ನನಗೂ ಕಾಲ್ ಮಾಡಿಬಿಟ್ಟು ಸರ್ ಪಕ್ಕ ನಮಗೆ ಸೀಟ್ ಕೊಡಿಸ್ತಾರೆ ಇಲ್ಲ, ಪಕ್ಕ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನೆಂದರೆ, ನನಗೆ KE ಅವ್ರಿಗೆ ಗೊತ್ತು, ನಿಮ್ಗೆ ಆಲ್ರೆಡಿ ಕಾಲ್ ಎಲ್ಲ ಬರ್ತಿರ್ಬೋದು ನಿಮಗೆ, ನಾನು ಡೈರೆಕ್ಟ್ ಅಡ್ಮಿಷನ್ ಕೊಡ್ತೀನಿ, ಆಮೇಲೆ ನಾನು KE ಅವ್ರು ಪರಿಚಯ ಇದ್ದಾರೆ, ನಾನು ಡೈರೆಕ್ಟ್ ಅಡ್ಮಿಷನ್ ಕೊಡ್ತೀನಿ ಅಂತ ಭಾಳ ಸ್ಟೂಡೆಂಟ್ಸ್ ಹೇಳ್ತಾಯಿದ್ರು. ಆಲ್ರೆಡಿ ನಿಮ್ಮ ಕಾಲ್ ಬಂದಿರ್ಬೋದು. ಓಕೆ ಫ್ರೆಂಡ್ಸ್, ಅವೆಲ್ಲ ಫೇಕು, ನಂಬಕ್ಕೆ ಹೋಗಬೇಡಿ. ಅವರು ಅದನ್ನೇ ಹೇಳಿದ್ದಾರೆ, ನಂಬಕ್ಕೆ ಹೋಗಬೇಡಿ. ನಿಮಗೆ ಕಂಪ್ಲೀಟ್ ಆನ್ಲೈನೇ ನಡೆಯೋದು. ಓಕೆ, ಆಮೇಲೆ ಅಲ್ಲಿ ಯಾರೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ನನಗೂ ಕೇಳ್ತಾರೆ ಕಾಲ್ ಮಾಡಿ, ನಾವು ಪ್ರೈಮ್ ಮೆಂಬರ್ಶಿಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ನಮ್ಮ ನೀಟ್ ಗೈಡ್ಲೈನ್ಸು ನಾನೊಂದು ಅನಲೈಸ್ ಮಾಡ್ಕೊಂಡು ಪ್ರಿಡಿಕ್ಷನ್ ಹೇಳ್ಬೋದು. ನನಗೆ ಕರೆಕ್ಟಾಗಿ 100% ಶೋರ್ ಹೇಳಿ. ಓಕೆ, ನನಗೆ 200% ಶೋರ್ ಹೇಳಿ, ಪಕ್ಕ ಸಿಗುತ್ತೋ ಇಲ್ಲೋ ಈ ಸ್ಕೋರ್ಗೆ ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಆ ಥರ ಎಲ್ಲ ಯಾರೂ ಹೇಳೋಕ್ಕಾಗಲ್ಲ. ಇದು ಕಂಪ್ಲೀಟು ಈ ವರ್ಷ ಡಾಟಾ, ಸ್ಟೂಡೆಂಟ್ ಡಾಟಾ ಯಾರ ಹತ್ರ ಇರಲ್ಲ. ಓಕೆ, ಈ ವರ್ಷದ್ದು ನಿಮ್ಮ ಕ್ಯಾಟಗಿರಿ ಅವರು ನಿಮ್ಮ ರ್ಯಾಂಕ್ ಕೆಳಗಡೆ ಎಷ್ಟು ಜನ ಆದರೂ ಅಂತ ಗೊತ್ತಿರಲ್ಲ. ಆಮೇಲೆ ಟೋಟಲ್ ಸೀಟ್ಸ್ ಗೊತ್ತಿರುತ್ತೆ, ಅದು ಎಷ್ಟು ಜನ ಅಂತ ಗೊತ್ತಿರಲ್ಲ. ಸೊ ಇದು ಆಟೋಮೆಟಿಕ್ಕು ರ್ಯಾಂಕ್ ಪ್ರಕಾರ ಸಾಫ್ಟ್ವೇರ್ ಡಿಸೈಡ್ ಮಾಡೋದು. ಇಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಹೇಳ್ತಿರ್ಬೋದು, ನನಗೆ ಪಕ್ಕ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಕೊಡಿಸ್ತೀನಿ, ಥರ್ಡ್ ರೌಂಡಲ್ಲಿ ಕೊಡಿಸ್ತೀನಿ ಫ್ರೆಂಡ್ಸ್. ಆ ಥರ ಏನೂ ಇರಲ್ಲ. ಓಕೆ, ನಾನು ರಿಯಾಲಿಟಿನ ಹೇಳ್ತಾ ಇರೋದು. ಇದು ಕಂಪ್ಲೀಟ್ ಸಾಫ್ಟ್ವೇರು ನಿಮ್ಮ ರ್ಯಾಂಕೇ ನಿಮ್ಗೆ ಕೊಡಿಸ್ಬೇಕು. ಓಕೆ, ರ್ಯಾಂಕ್ ಪ್ರಕಾರ ಹೋದೋ ಸಾಫ್ಟ್ವೇರ್ ಫಸ್ಟ್ ರ್ಯಾಂಕ್ ಇದ್ದರೆ ನಮ್ಮ ಸ್ಟೇಟಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ರ್ಯಾಂಕಿಂದನೇ ನಿಮಗೆ ಕಾಲೇಜಿನ ಕೊಡ್ತಾ ಹೋಗೋದು. ಇಲ್ಲೇನೋ ಇಲ್ಲಿ ಗೋಲ್ಮಾಲ್ ಏನೂ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಸಾಫ್ಟ್ವೇರು. ಓಕೆ, ನಿಮ್ಮ ರ್ಯಾಂಕ್ ಎಷ್ಟಿರುತ್ತೆ, ಸ್ಟೂಡೆಂಟ್ ಎಷ್ಟಿರ್ತಾರೆ ಅದ್ರ ಮೇಲೇ ಸಿಗೋದು ನಿಮ್ಮ ಕ್ಯಾಟಗಿರಿ ಅವರು. ಓಕೆ, ಸೊ ನಿಮಗೆ ಇಲ್ಲಿ ಏನೂ ಐಡಿಯಾ ಗೊತ್ತಿಲ್ಲ, ನಿಮ್ಮ ಕ್ಯಾಟಗಿರಿ ಅವರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ನೀವು ಹೆಂಗೆ ಪ್ರಿಡಿಕ್ಟ್ ಮಾಡ್ಬೋದು 100%? ಯಾರು ಹೇಳ್ತಾರೆ ನಿಮ್ಗೆ 100% ಹೆಂಗೆ ಆಗ್ಬೋದು ಹೇಳಿ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ, ಇನ್ನೂ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಟಾಪ್ ಟು ಲೋ ತೊಗೊಂಡಿರೋದು ಗೊತ್ತಿಲ್ಲ. 1ನೇ ರ್ಯಾಂಕಿಂದನೇ ಈ ನಿಮ್ಮ ರ್ಯಾಂಕ್ ತನಕ ಎಷ್ಟು ಜನ ಕರ್ನಾಟಕದಲ್ಲಿ ಇದ್ದಾರಂತೂ ಗೊತ್ತಿಲ್ಲ ನಿಮ್ಗೆ ಇನ್ನೂ. ಓಕೆ, ಹೆಂಗೆ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ? ಲಾಸ್ಟ್ ಇಯರ್ ಡಾಟಾ ತೊಗೊಂಡು ಸ್ವಲ್ಪ ನಾವು ಒಂದು ಅಂದಾಜು ಪ್ರಿಡಿಕ್ಟ್ ಮಾಡ್ಬೋದು. ಅದು 100% ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ. ಪ್ರಿಡಿಕ್ಷನ್ ಇಸ್ ಪ್ರಿಡಿಕ್ಷನು. ಇಲ್ಲಿ ಏನಂತ ನಮ್ಗೆ 100% ಗ್ಯಾರಂಟಿ ಕೊಡಿ, ನಾನು ಪ್ರೈಮ್ ಮೆಂಬರ್ಶಿಪ್ ಜಾಯ್ನ್ ಆಗ್ತಾರೆ ಅಂತ ಕೇಳ್ತಾರೆ. ಆ ಪ್ರೈಮ್ ಮೆಂಬರ್ಶಿಪ್ ಜಾಯ್ನ್ ಆಗೋದು ಗೈಡೆನ್ಸು ಫ್ರಮ್ ಸ್ಟಾರ್ಟಿಂಗಿಂದ ಹಿಡಿದು ನಿಮ್ಗೆ ಎಂಡ್ ತನಕ ಗೈಡೆನ್ಸ್ ಏನೇನು ಪ್ರೊಸೆಸ್ ಇರುತ್ತೆ ಮತ್ತು ಯಾವ ಥರ ಚೂಸ್ ಮಾಡಬೇಕು ಕಾಲೇಜನ್ನ ಅಂತ ನಾವು ಹೇಳ್ಕೊಡ್ತೀವಿ. ಓಕೆ, ಬೇಕಂತ ಚೆಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್
ಈ ವರ್ಷ ಏನು ಮಾಡಿದ್ದಾರೆ ಅಂತವರು ಒಂದು ಕಾಲೇಜ್ ಪೋರ್ಟಲ್ನ ರೆಡಿ ಮಾಡ್ತಾ ಇದ್ದಾರೆ. ಕಾಲೇಜ್ ಪೋರ್ಟಲ್ ಅಂದರೆ ಏನು, ಅದರಲ್ಲಿ ನಿಮಗೆ ಎಲ್ಲ ಕಾಲೇಜು ಆಲ್ ಏನು 71 ಕಾಲೇಜಸ್ ಇದೆಲ್ಲ ಕರ್ನಾಟಕದಲ್ಲಿ, ಆ ಎಲ್ಲ ಕಾಲೇಜಸ್ ಅವರು ಅವ್ರದ್ದು ಆ ಪೋರ್ಟಲಲ್ಲಿ ಎಲ್ಲ ಅಪ್ಲೈ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರು, ಓಕೆ, ಅಲ್ಲಿದು ಲೈಬ್ರರಿ ಫೆಸಿಲಿಟಿ, ಓಕೆ, ನೆಕ್ಸ್ಟು ಏನಂದರೆ ಅಲ್ಲಿದು ಏನಂದರೆ ಕಾಲೇಜದು ಏನೇನಿರುತ್ತೆ ಕಂಪ್ಲೀಟು ಸ್ಟ್ರಕ್ಚರು, ಓಕೆ, ಮೆಸ್ ಆಗಿರ್ಬೋದು, ಏನೇನೋ ಆಗಿರುತ್ತಲ್ಲ ಅದು ರಿಲೇಟೆಡ್ ಟು ಕಾಲೇಜು ಆ ಫೋಟೋಲ್ಲಿ ಹಾಕಬೇಕು. ಅದು ರಿಲೇಟೆಡು ಇವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆನೇ ಕೆ ವೆಬ್ಸೈಟಲ್ಲಿ ಇವ್ರು ಬಿಡ್ತಾನೆ ಅಂತ ಹೇಳಿದ್ದಾರೆ. ಸೊ ಇದೆ ನಿಮಗೆ ಓವರಾಲ್ ನಿಮ್ಮ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಇರುತ್ತೆ, ಓಕೆ, ಇನ್ಫ್ರಾಸ್ಟ್ರಕ್ಚರ್ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಅದ್ರ ಮೇಲೆ ಡಿಸೈಡ್ ಮಾಡ್ಕೋಬೋದು ನೀವು. ಟಾಪ್ ಟು ಲೋ ಪ್ರಯಾರಿಟಿ ಡಿಸೈಡ್ ಮಾಡ್ಕೋಬೋದು. ಯಾವ್ದು ನಾವು ಕೊಡಬೇಕು, ಟಾಪ್ ಟು ಲೋ, ನನಗೆ ಇದು ಚೆನ್ನಾಗಿದೆ, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಇದನ್ನು ಚೂಸ್ ಮಾಡ್ತಾನೆ, ಆ ಥರ ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಒಂದು ಐಡಿಯಾ ಸಿಗುತ್ತೆ. ಓಕೆ, ಟಾಪ್ ಟು ಲೋ ನೀವು ಕಾಲೇಜ್ ಲಿಸ್ಟ್ ಮಾಡೋಕ್ಕೆ. ಓಕೆ, ಇಷ್ಟು ಹೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಬಂದ ತಕ್ಷಣ ಈಗ ಭಾಳ ಸ್ಟೂಡೆಂಟ್ಸ್ ಅವ್ರಿಗೂ ಕಾಲ್ ಮಾಡ್ತಾ ಇರ್ಬೋದು, ಅದಕ್ಕೆ ವೇಟ್ ಮಾಡಿ ನೀವು NTA ಅವರು ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟು ನ್ಯೂಸು. ಓಕೆ, ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಏನೇ ಬಂದರೂ ಡೀಟೇಲ್ ಆಗಿ. ಓಕೆ ಬಟ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಬಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.